ಹಾಯ್ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ಇವತ್ತು ನಾವು ಮೊಸರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅಪಾಯಗಳು ಉಂಟಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನದೊಂದು ನಿವೇದನೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸನ್ನು ನೋಡ್ತಾ ಇರಿ ಅಂತ ನಿವೇದನೆ ಮಾಡಿಕೊಳ್ತೀನಿ. ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಆಧುನಿಕ ವಿಜ್ಞಾನ ಮತ್ತು ಆಯುರ್ವೇದ ಎರಡೂ ಕೂಡ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದನ್ನು ನಿಷೇಧ ಮಾಡಿವೆ. ಆಯುರ್ವೇದದಲ್ಲಂತೂ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದು ವಿರುದ್ಧ ಆಹಾರ ಮತ್ತು ಅದು ವಿಷಕ್ಕೆ ಸಮಾನ ಅಂತ ಹೇಳಲಾಗಿದೆ. ಹಾಗಾದರೆ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಅಂತ ವಿಜ್ಞಾನ ಮತ್ತು ಆಯುರ್ವೇದ ಯಾಕೆ ಹೇಳ್ತಿದೆ ಅನ್ನೋದನ್ನು ಈಗ ನೋಡೋಣ. ಸಾಮಾನ್ಯವಾಗಿ ಮೊಸರಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಹಾಗಾಗಿ ಆ ಒಂದು ಮೊಸರನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ. ಆದರೆ ಮೊಸರನ್ನು ನಾವು ಬಿಸಿ ಮಾಡೋದ್ರಿಂದ ಆ ಒಂದು ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಅದರಿಂದ ಮೊಸರಿನ ಅಸಲಿ ಪ್ರಯೋಜನ ಏನಿದೆ ಅದು ನಮಗೆ ಸಿಗೋದಿಲ್ಲ. ಆಯುರ್ವೇದದ ಪ್ರಕಾರ ಮೊಸರು ದೇಹದಲ್ಲಿ ಶಾಖವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ. ಅದನ್ನು ಮತ್ತಷ್ಟು ಬಿಸಿ ಮಾಡಿದ್ರೆ, ಮೊಸರನ್ನು ಬಿಸಿ ಮಾಡಿದ್ರೆ ಅದರ ತೀವ್ರತೆ ಹೆಚ್ಚಾಗಿ ಪಿತ್ತ ಮತ್ತು ಕಫದೋಷಗಳು ಉಂಟಾಗುತ್ತೆ. ಬಿಸಿ ಮಾಡಿದ ಮೊಸರನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗುತ್ತೆ. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಜೀರ್ಣಕ್ಕೆ ಬಿಸಿ ಮಾಡಿದ ಮೊಸರು ಕಾರಣ ಆಗಬಹುದು. ಜೀರ್ಣಕ್ರಿಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ರಿಯೆಯಾಗಿದೆ. ಮನುಷ್ಯನ ದೇಹಕ್ಕೆ ಅತಿ ಹೆಚ್ಚು ರೋಗಗಳು ಎಲ್ಲಿಂದ ಬರುತ್ತೆ ಅಂದರೆ ಅದು ಜೀರ್ಣಕ್ರಿಯೆಯಿಂದನೇ ಬರುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಬಿಸಿ ಮಾಡಿದ ಮೊಸರನ್ನು ಸೇವನೆ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಬರಬಹುದು. ಯಾಕಂದರೆ ಪಿತ್ತ ಮತ್ತು ಕಫದೋಷಗಳ ನಡುವೆ ಏರುಪೇರಾಗುತ್ತೆ. ಇದರಿಂದ ಅಲರ್ಜಿ, ಮೊಡವೆ, ತುರಿಕೆ ಮತ್ತು ಸೋರಿಯಾಸಿಸ್ನಂತಹ ಸಮಸ್ಯೆಗಳು ಕೂಡ ಬರ್ಬೋದು. ಚರ್ಮದ ಕಾಯಿಲೆಗಳು ಕೂಡ ಬರ್ಬೋದು. ಸೋರಿಯಾಸಿಸ್ನಂತಹ ಚರ್ಮದ ಕಾಯಿಲೆಗಳು ಕೂಡ ಬರಬಹುದು. ಮುಂದಿನದು ಉರಿಯೂತ ಮತ್ತು ರಕ್ತದ ತೊಂದರೆ. ನೀವು ಡೇಲಿ ಅಥವಾ ವಾರಕ್ಕೆ 2 ದಿನ 3 ದಿನ ಬಿಸಿ ಮಾಡಿದ ಮೊಸರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಿಸಿ ಮಾಡಿದ ಮೊಸರನ್ನು ಸೇವಿಸ್ತಾ ಹೋದರೆ ನಿಮ್ಮ ರಕ್ತ ಕಲುಷಿತಗೊಳ್ಳಬಹುದು. ಯಾವುದಾದ್ರೂ ಅಂಗಾಂಶದಲ್ಲಿ ಬಾವು ಉಂಟಾಗಬಹುದು, ಉರಿಯೂತ ಉಂಟಾಗಬಹುದು. ರಕ್ತ ಕಲುಷಿತಗೊಳ್ಳೋದ್ರಿಂದ ಉರಿಯೂತ ಉಂಟಾಗಬಹುದು. ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ಈ ರೀತಿಯಾದ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಇವಿಷ್ಟು ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ಆಗುವ ಅನಾನುಕೂಲತೆಗಳು ಆಗಿದ್ವು. ಮೊಸರನ್ನು ನಾವು ಹೇಗೆಲ್ಲ ಬಿಸಿ ಮಾಡಿ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈಗ ಹೇಳ್ತೀನಿ. ನಮ್ಮ ಭಾರತೀಯರು ಮಜ್ಜಿಗೆ ಹುಳಿ ಮಾಡೋದರ ಮುಖಾಂತರ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡೋದು ಉಂಟು. ಇದರಿಂದ ಕೂಡ ತುಂಬ ಅನಾನುಕೂಲತೆಗಳು ಇದ್ದಾವೆ ಅಂತ ಹೇಳಬಹುದು. ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕಿಬಿಟ್ಟು ಆ ಒಂದು ಒಗ್ಗರಣೆ ಕಂಪ್ಲೀಟಾಗಿ ಆರಿದ ನಂತರ ಮಜ್ಜಿಗೆಯನ್ನು ಅದಕ್ಕೆ ಸೇರಿಸಬೇಕು. ನೀವೇನಾದರೂ ಮೊಸರನ್ನು ಕುದಿಸ್ಬಿಟ್ರೆ, ಮಜ್ಜಿಗೆ ಹುಳಿ ಮಾಡುವಾಗ ಅದನ್ನು ಕುದಿಸ್ಬಿಟ್ರೆ ಮೊಸರು ತನ್ನ ಸಂಪೂರ್ಣ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಇಂತಹ ಆಹಾರವನ್ನು ನಾವು ಯಾವಾಗಲಾದರೂ ಒಮ್ಮೆ ಸೇವನೆ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಹುದು. ಬಟ್ ನಾವು ಡೈಲಿ ಈ ರೀತಿಯಾದ ಆಹಾರವನ್ನು ಸೇವನೆ ಮಾಡಿದ್ರೆ ನಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಇವಾಗಲಂತೂ ಮೊಸರು ದೋಸೆ ಅನ್ನೋದು ಆನ್ಲೈನಲ್ಲಿ ತುಂಬಾ ಫೇಮಸ್ ಆಗಿದೆ. ಆ ಒಂದು ಡಿಶ್ ಬಗ್ಗೆ ಎಲ್ಲರೂ ವಿಡಿಯೋ ಮಾಡಿ ಕೂಡ ಹಾಕ್ತಾರೆ, ರೀಲ್ಸ್ ಮಾಡಿ ಕೂಡ ಹಾಕ್ತಾರೆ. ಈ ಒಂದು ಮೊಸರು ದೋಸೆಯನ್ನು ತಯಾರು ಮಾಡಬೇಕಾದ್ರೆ ಮೊದಲು ಆ ಒಂದು ರವೆಯಲ್ಲಿ ಈ ಒಂದು ಮೊಸರನ್ನು ಹಾಕ್ತಾರೆ. ನಂತರ ಅದನ್ನು ಬೇಯಿಸಲಾಗುತ್ತೆ. ಇದು ಪರೋಕ್ಷವಾಗಿ ಮೊಸರನ್ನು ಬಿಸಿ ಮಾಡಿದಾಗಲೇ ಅರ್ಥ ಆಗುತ್ತೆ. ಇದರಿಂದ ಕೂಡ ನಾನು ಹೇಳಿದಂತಹ ಸೈಡ್ ಇಫೆಕ್ಟ್ಗಳು ಉಂಟಾಗಬಹುದು. ನಾನು ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಿ
ಪಲ್ಯಗಳನ್ನು ತಯಾರು ಮಾಡುವಾಗ ಮೊಸರನ್ನು ಅದರಲ್ಲಿ ಹಾಕಿ ಕುದಿಸುವ ವಿಧಾನವನ್ನು ನೋಡಿದ್ದೀನಿ. ಸೊ ಅದು ಕೂಡ ಹಾರ್ಮ್ಫುಲ್ ಅಂತ ಹೇಳಬಹುದು. ಆ್ಯಂಡ್ ಮೊಸರನ್ನು ಕೆಲವರು ಕುದಿಸೋದಿಲ್ಲ, ಆದರೆ ತುಂಬ ಜನ ಮೊಸರನ್ನ ಎಲ್ಲವನ್ನು ಮೊಸರನ್ನ ಮಾಡಿದ ನಂತರ ಅದನ್ನು ಬಿಸಿ ಮಾಡ್ತಾರೆ. ಸೊ ಅದು ಕೂಡ ಹಾರ್ಮ್ಫುಲ್. ಬಿಸಿ ಮಾಡೋ ಹಾಗಿಲ್ಲ. ಒಗ್ಗರಣೆ ಹಾಕಿ ಆರಿದ ಮೇಲೆ ಅನ್ನವನ್ನು ಹಾಕಿ ಮೊಸರು ಹಾಕಿ ಕಲಿಸ್ಬೇಕು. ಮೊಸರನ್ನು ಯೂಸ್ ಮಾಡಿಕೊಂಡು ಇನ್ನೂ ನಾನಾ ರೀತಿಯಾದ ಡಿಶಸನ್ನು ತಯಾರು ಮಾಡ್ತಾರೆ. ಬಟ್ ನೀವು ಮೊಸರನ್ನು ಯೂಸ್ ಮಾಡಿಕೊಂಡು ಆಹಾರವನ್ನು ತಯಾರು ಮಾಡಿ, ಆದರೆ ಯಾವುದೇ ರೀತಿಯಾಗಿ ನೀವು ಮೊಸರನ್ನು ಅಲ್ಲಿ ಕುದಿಸೋ ಹಾಗಿಲ್ಲ, ಹೀಟ್ ಮಾಡೋ ಹಾಗಿಲ್ಲ, ಅದನ್ನು ಬೇಯಿಸೋ ಹಾಗಿಲ್ಲ. ಸೊ ಬೇಯಿಸದೆ ಅದನ್ನು ನೀವು ಏನು ಬೇಕಾದರೂ ಮಾಡಿಕೊಂಡು ತಿನ್ನಿ. ಮೊದಲು ಒಗ್ಗರಣೆ ಹಾಕಿ ಆ ಒಗ್ಗರಣೆ ಕಂಪ್ಲೀಟಾಗಿ ಆರಬೇಕು. ಬರ್ತನ್ ಕೂಡ ತುಂಬ ಆರಬೇಕು. ಆರಿದ ಮೇಲೆ ಅದಕ್ಕೆ ಮೊಸರನ್ನು ಸೇರಿಸೋದು ತುಂಬಾ ಉತ್ತಮ. ಸೊ ನಾನು ಹೇಳಿದ ರೀತಿಯಲ್ಲಿ ನೀವು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ತುಂಬಾ ಅನಾನುಕೂಲತೆಗಳು ಉಂಟಾಗುತ್ತೆ. ಅದರಲ್ಲೂ ನೀವು ಪದೇ ಪದೇ ಈ ರೀತಿಯಾದ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ತುಂಬಾ ಸೈಡ್ ಇಫೆಕ್ಟ್ಸ್ಗಳು ಕಾದಿವೆ ಅಂತಲೇ ಅರ್ಥ. ನೀವು ಒಂದೇ ಒಂದು ಬಾರಿ ತಿಂದರೂ ಕೂಡ ನಿಮಗೆ ಸೈಡ್ ಇಫೆಕ್ಟ್ ಆಗ್ಬೋದು, ಆದರೆ ಅದು ಹೆಚ್ಚು ಕಾಲ ಸೈಡ್ ಇಫೆಕ್ಟ್ ಅದು ಇರೋದಿಲ್ಲ. ಕೆಲವರಿಗೆ ಆಗ್ಬೋದು, ಕೆಲವರಿಗೆ ಆಗದೇ ಇರ್ಬೋದು. ಆದರೆ ನೀವು ಡೈಲಿ ಸೇವನೆ ಮಾಡಿದರೆ ಇವು ಖಂಡಿತವಾಗಿ ಈ ಎಲ್ಲ ಸೈಡ್ ಇಫೆಕ್ಟ್ಗಳು ನಿಮ್ಮಲ್ಲಿ ನೋಡಲು ಸಿಗುತ್ತೆ. ಆ್ಯಂಡ್ ಆಯುರ್ವೇದದ ಪ್ರಕಾರ ಮೊಸರನ್ನು ಬಿಸಿ ಮಾಡೋದು ವಿರುದ್ಧ ಆಹಾರ ಅಂತ ಹೇಳಲಾಗಿದೆ. ಹೇಗೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದು, ಹೇಗೆ ಹಾಲು ಮತ್ತು ಖಾರವನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಬಾರ್ದು, ಅದೇ ರೀತಿ ಮೊಸರನ್ನು ಬಿಸಿ ಮಾಡಿಕೊಂಡು ತಿನ್ನಬಾರ್ದು ಅಂತ ಆಯುರ್ವೇದ ತುಂಬ ಚೆನ್ನಾಗಿ ವರ್ಣಿಸಿದೆ. ಆ್ಯಂಡ್ ಖಂಡಿತವಾಗಿ ಇದನ್ನು ನಿಷೇಧ ಮಾಡಿದೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಇದೇ ರೀತಿ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.